ಬಂಧುಗಳೇ, ಏನಿವತ್ತು ಕೋಲಾರ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಇವತ್ತು ಯುವಸೇನೆ ಕರ್ನಾಡ ಮತ್ತು ಕರ್ನಾಟಕ ದಲಿತ ಸೇನೆ ಎಲ್ಲ ಪದಾಧಿಕಾರಿಗಳು ಕೂಡ ಇವತ್ತು ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ ಏನು ಮತದಾನ ಮಾಡಬೇಕು ಅನ್ನೋದ್ರ ಮೇಲೆ ಡಿಸೈಡ್ ಮಾಡಬೇಕು ಅಂತ ಒಂದು ಸಭೆ ಕರೆದಿದ್ದೀವಿ. ನಾವು ಇಂದಿನ ಒಂದು ಸಭೆಯಲ್ಲಿ ಕೂಡ ಮಾತಾಡಿದ್ದೆ, ಏನು ಕಾಂಗ್ರೆಸ್ ಪಕ್ಷ ಇವತ್ತು ದಲಿತರ ಪರಾಗಿದೆ ಅಂತ ಬೊಂಬೆ ಹೊಡಿತಾ ಇರ್ತಾರೆ. ಬಂಧುಗಳೇ, ಇಷ್ಟೇ, ಕಾಂಗ್ರೆಸ್ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸೋಲಿಸೋದ್ರ ಮುಖಾಂತರವಾಗಿ ಏನು ಅನ್ಯಾಯ ಮಾಡಿತ್ತು, ಇವತ್ತು ಅದೇ ಚಾಳಿ ಇಟ್ಕೊಂಡು ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯ ಬಲಗೈ ಜನಾಂಗಕ್ಕೆ ಟಿಕೆಟ್ ಕೊಡ್ತೀವಿ ಅಂತ ಕೂಡ ಘೋಷಣೆ ಮಾಡಿ ರಾಜೀನಾಮೆ ಕೊಡೋ ಮಟ್ಟಕ್ಕೆ ಹೋಗಿ MLAಗಳು ಸಹ ಇವತ್ತು ವಿಫಲರಾದರು. ಇವತ್ತು ಜಾತಿಗಳ ಮಧ್ಯೆ ವಿಷ ಬೀಜುವಂಥ ಕೆಲಸ ಯಾರನ್ನ ಮಾಡ್ಯಾವ್ರಂದ್ರೆ ಅದು ಕಾಂಗ್ರೆಸ್ ಪಕ್ಷ. ತಾವೆಲ್ಲ ಕೂಡ ಎಲ್ಲ ತಾಲೂಕಲ್ಲಿ ಕೂಡ ನಮ್ಮ ಹಿತೈಷಿಗಳು ದಲಿತ ಮುಖಂಡಗಳಂತ ಹೇಳಿ ಇವತ್ತು ಪ್ರೆಸ್ ಮೀಟ್ ಕೂಡ ಮಾಡಿದ್ದಾರೆ. ಏನು ಪ್ರೆಸ್ ಮೀಟ್ ಅಪ್ಪ ಅಂದರೆ, ಮಾಜಿ ಶಾಸಕರಾದಂಥ ವರ್ತೂರು ಪ್ರಕಾಶ್ ಅಣ್ಣನವರು ಕೋಲಾರ ಲೋಕಸಭಾ ಚುನಾವಣೆಯನ್ನು ಬದಲಾವಣೆ ಮಾಡಿ CM ಶ್ರೀನಾಥವನ್ನ ನಾವು MP ಮಾಡ್ತೀವಿ ಅಂತ. ಅದೇನೋ ಭಾಳ ಕೆಟ್ಟ ಪದೇನೋ ಅಲ್ಲ, ಅವರ ಆಶಯಗಳನ್ನು ಅವರು ಹೇಳಿರ್ಬೋದು. ಇಲ್ಲಿ ಜನಸಂಖ್ಯೆಯ ಆಧಾರದ ಮೇಲೆ ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿ ಹುಟ್ಟಾಕೋದು ನಾವು ಬದಲಾವಣೆ ಮಾಡೋ ಸಂದರ್ಭದಲ್ಲಿ ಅದೇ ಆದಂಥ ಕಮಿಟಿ ಬರ್ತದೆ. 75 ವರ್ಷ ಏನು ರಿಸರ್ವೇಷನ್ ಕೊಟ್ಟಿದ್ರು ಅಲ್ಲಿ ಅಭಿವೃದ್ಧಿ ಹೊಂದಿದಾಗ ಬೇರೆ ಜಿಲ್ಲೆಗೆ ಅಂತಾಸರ ಮಾಡಬೇಕು ಮೀಸಲಾತಿನ ಅಂತ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಹೇಳಿದ್ರು. ಇವತ್ತು ಕೋಲಾರ ಜಿಲ್ಲೆ ಭಾಳ ಹಿಂದುಳಿದ ವರ್ಗ, ಏನು ದಲಿತರು ಹೆಚ್ಚಾಗಿರುವಂಥ ವರ್ಗ, ಇದಕ್ಕೆ ನ್ಯಾಯ ಕೊಡಬೇಕಂತ ಕಾಂಗ್ರೆಸ್ ಸರ್ಕಾರ ಹಂತವಾಗಿ ವಿಫಲವಾಗಿ ಬಂತು. ಇವತ್ತು ಬಂಧುಗಳೇ, ತಾವೆಲ್ಲ ಅರ್ಥ ಮಾಡ್ಕೊಬೇಕು, ಕಾಂಗ್ರೆಸ್ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮರಣ ಹೊಂದಿದಾಗ ಜಾಗ ಕೊಟ್ಟಿಲ್ಲ. ಎಲ್ಲ ಗಮನಿಸ್ಬೇಕಿಲ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚುನಾವಣೆ ನಿಂತಾಗ ಈಗಿನ BJP ಆಗಿನ ಜನಸೇನೆ ಪಕ್ಷ, ಜನಸಂಘ, ಆ ಜನಸಂಘ ಅಂಬೇಡ್ಕರ್ ಅವರು ಗೆಲ್ಲಿಸ್ಬೇಕಂತ ಪ್ರಾಣ ತೊಡ್ತಾರೆ, ಕಾಂಗ್ರೆಸ್ನವರು ಸೋಲಿಸ್ಬೇಕಂತ ಪ್ರಾಣ ತೊಡ್ತಾರೆ. ಅಲ್ಲಿಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧ ಪಕ್ಷ ಯಾವುದಪ್ಪ ಅಂದರೆ ಕಾಂಗ್ರೆಸ್, ಒಳಬಿದ್ದವ್ರಿ. ಇವತ್ತು ಬಂದರೆ ತಾವು ಕೂಡ ಎಲ್ಲ ಯೋಚನೆ ಮಾಡಬೇಕು. ಇವತ್ತು ಒಂದು ಕ್ಷೇತ್ರದಲ್ಲಿ MLA ಅದು MP ಮರಣ ಹೊಂದಿದರೆ ಯಾರೂ ನಾವು ಆಗೋದಿಲ್ಲ, ಇನಾಮಿನೇಷನ್ ಆಯ್ಕೆ ಮಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶಕ್ಕೆ ಪ್ರಪಂಚಕ್ಕೆ ಮಾದರಿ ಆದಂಥ ಸಂವಿಧಾನ ಕೊಟ್ಟಂಥವ್ರನ್ನ ಇನಾಮಿನೇಷನ್ ಮಾಡಬೇಕಂತ ಎಲ್ಲೂ ಕೂಡ ಅನಿಸೋದಿಲ್ಲ ಕಾಂಗ್ರೆಸ್ ಅವರಿಗೆ. ಇದು ಕೂಡ ಯಾರಿಗೂ ದಲಿತ ಮುಖಂಡರಿಗೆ ಅರ್ಥ ಆಗ್ಲಿಲ್ವಾ? ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನೇನ ಮ್ಯೂಸಿಯಂ ಮಾಡಿದ್ರು. ಯಾರು ಮಾಡಿದ್ದು? ಕಾಂಗ್ರೆಸ್ ಮಾಡಿದ. ನರೇಂದ್ರ ಮೋದಿ ಅವರು ಬಂದ ಮೇಲೆ ಅದು ಮ್ಯೂಸಿಯಂ ಮಾಡ್ತು. ಇವತ್ತು ದಲಿತ ವಿರೋಧಿ ಅಂತ ಏನು ಪಟ್ಟ ಕಟ್ಟಬೇಕಾದ್ರೆ ಕಾಂಗ್ರೆಸ್ ಅವರಿಗೆ ಕಟ್ಟಬೇಕೇ ವಿನಃ ಇವತ್ತು ನರೇಂದ್ರ ಮೋದಿ ಅವ್ರಿಗಲ್ಲ. ದೇಶ ಉಳಿಬೇಕಿಲ್ಲಿ ಸಿಪಾಯಿ ಕೆಲಸ ಮಾಡ್ತಾರೆ ನರೇಂದ್ರ ಮೋದಿ ಅವರು. ಏನು ಹೈವೇಗಳು, ಏನು ಹೆಲಿಪ್ಯಾಡ್ಗಳು, ಏನು ಇದು ಬುಲೆಟ್ ಟ್ರೈನ್ಗಳು, ಇವತ್ತು ಟ್ರೈನ್ಗಳಲ್ಲಿ AC ಕೋಚ್ಗಳು ಬೇರೆ ಮಾಡಿದ್ದಾರೆ. ಇದೆಲ್ಲ ನರೇಂದ್ರ ಮೋದಿ ಅವ್ರ ಕೊಡುಗೆ ಅಲ್ವಾ? ಇದಕ್ಕೆ ಯಾರು ಕಣ್ಣು ಕಾಣಿಸಲ್ವಾ? ನಿಮಗೆ ಕಾಣಿಸ್ತಾ ಇರೋದು ಕಾಂಗ್ರೆಸ್ ಅವ್ರಿಗೆ 2,000 ಅಷ್ಟೇ ಬಿಟ್ಟರೆ ಬೇರೆ ಏನೂ ಅಭಿವೃದ್ಧಿ ಇಲ್ಲ. ಅಲ್ಲವೇ 1 ವರ್ಷ ಆಯಿತು ಸರ್ಕಾರ ಬಂದು, ಕಾಂಗ್ರೆಸ್ ಸರ್ಕಾರ ಎಲ್ಲೂ ಕೂಡ ಒಂದು ಬಾಣಿಗೆ ಮಣ್ಣನ್ನು ಹಾಕಲೇ ಇಲ್ಲ. ಇವ್ರು ಹೇಳ್ತಾರೆ ಅಧಿಕಾರದ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ ಇವರೆಲ್ಲ ಸೇರಿ. ನಮ್ಮ ಮಾಲೂರು ತಾಲೂಕು, ಶ್ರೀನಿವಾಸಪುರ ತಾಲೂಕು, ಚಿಂತಾಮಣಿ ತಾಲೂಕು, KGF ತಾಲೂಕು ಎಲ್ಲ ಸಂಘಟನೆಗಳು ಕೂಡ ಇವತ್ತು ಏನು NDA ಅಭ್ಯರ್ಥಿ ಆದಂಥ ಮಲ್ಲೇಶ್ ಅವರನ್ನು ಗೆಲ್ಲಿಸಬೇಕು, ಕೋಲಾರ ಅಭಿವೃದ್ಧಿಗಾಗಿ ನಾವು ಪಡೆ ತೊಡಬೇಕಂತ ಎಲ್ಲ ಸಂಘಟನೆ ಮುಖಂಡರು ಒಕ್ಕೊರನ್ನ ತೀರ್ಮಾನ ಮಾಡಿಕೊಂಡು ಇವತ್ತು ಶತಸಿದ್ಧ ಏನು NDA ಅಭ್ಯರ್ಥಿ ಆದಂಥ ಮಲ್ಲೇಶ್ ಅವ್ರಿಗೆ ಓಟ್ ಹಾಕಬೇಕು. ಅವ್ರ ಗೆಲುವನ್ನು ನಾವು ಕಾಣಿ ಈ ಕೋಲಾರ ಜಿಲ್ಲೆ ಅಭಿವೃದ್ಧಿ ಪಥಕ್ಕೆ ತಗೊಂಡು ಹೋಗ್ಬೇಕು. ಯಾಕಂದ್ರೆ ಇಲ್ಲಿ ಕುಮಾರಸ್ವಾಮಿ ಅವರು ಕೊಟ್ಟಂತ ಸ್ಕೀಮ್ ಏನಿದೆ, ಇವತ್ತು ಕುಮಾರಸ್ವಾಮಿ ಅವರು NDA ಬಂದರೆ ಅಲ್ಲಿ ಇದು ಮಂತ್ರಿ ಆಗ್ತಾರೆ, ನೀರಾವರಿ ಆಗ್ಬೋದು, ಕೃಷಿ ಮಂತ್ರಿ ಆಗ್ಬೋದು, ಆದರೆ ಕರ್ನಾಟಕಕ್ಕೆ ಸಿಂಹಪಾಲು ಬರ್ತಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಒಕ್ಕೂಟದಿಂದ ಇವತ್ತು ಏನು ಮೆಡಿಕಲ್ ಕಾಲೇಜ್ ಬರಬೇಕು ಕೋಲಾರಕ್ಕೆ, ಕುಮಾರಸ್ವಾಮಿ ಅವರು ಬರಬೇಕು. ಎತ್ತಿನ ಹೊಳೆ ನೀರು ಬರಬೇಕಾದ್ರೆ ಕುಮಾರಸ್ವಾಮಿ ಬರಬೇಕು. ಈ ಕಾಂಗ್ರೆಸ್ನವರು
ಬುಳ್ಳೆ ಮಾತುಗಳಿಗೆ, ಸುಮ್ಮನೆ ಬಿಟ್ಟಿ ಬಾಯಿಗಳಿಗೆ ಯಾರೂ ಬೆಲೆ ಕೊಡದೆ ಇವತ್ತು ಮಲ್ಲೇಶ್ ಬಾಬುರನ್ನು ಗೆಲ್ಲಿಸಿ ವಿಜಯ ಪತಾಕೆ ಆರಿಸಿ ನರೇಂದ್ರ ಮೋದಿಯನ್ನ ಪ್ರಧಾನಮಂತ್ರಿ ಮಾಡಬೇಕಂತ ನಿಮ್ಮೆಲ್ಲರೂ ಕೂಡ ಮನವಿ ಮಾಡಿಕೊಳ್ತೀನಿ.